ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಅಪೊಸ್ತಲನಾದ ಪೌಲನು ದೇವರಿಗೆ ವಿರುದ್ಧವಾಗಿ ಅಥವಾ ಯೇಸುವಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು 9ನೇ ಅಧ್ಯಾಯದಲ್ಲಿ ನಾವು ಬರಬೇಕಾದ್ರೆ, ಅಪೊಸ್ತಲಕೃತ್ಯ 9ನೇ ಅಧ್ಯಾಯದಲ್ಲಿ ಯೇಸು ಅವನನ್ನು ಎನ್ಕೌಂಟರ್ ಮಾಡಿ ಅವನನ್ನು ತನ್ನ ಬಳಿಗೆ ಸೇರಿಸಿಕೊಂಡದ್ದನ್ನು ನಾವು ನೋಡಬಹುದು. ಸುವಾರ್ಥ ವಿರೋಧಿಯಾಗಿದ್ದವನು ಈಗ ಸುವಾರ್ತೆಯ ಸಾರುವಂತಹ ವ್ಯಕ್ತಿಯಾಗಿ ಮಾರ್ಪಟ್ಟ. ಅದು ಸಾಧಾರಣವಾಗಿ ಸಾರುವಂಥದ್ದಲ್ಲ. ಸುವಾರ್ತೆಯನ್ನು ಸಾರಿ ಆತ್ಮಗಳನ್ನು ಗೆದ್ದು ಸಭೆಗಳನ್ನು ಸ್ಥಾಪನೆ ಮಾಡಿ ವಿಶ್ವಾಸಿಗಳನ್ನು ದೃಢಪಡಿಸಿ ಆ ದೇವರ ರಾಜ್ಯದ ವ್ಯಾಪ್ತಿಗಾಗಿ ಬಹಳ ಪ್ರಯತ್ನಪಟ್ಟು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದ ಅಪೊಸ್ತಲನಾದ ಪೌಲನು. ಪ್ರತ್ಯೇಕವಾಗಿ ಪೌಲನು ಕೊರಿಂಥದವರಿಗೆ ಸುವಾರ್ತೆಯನ್ನು ಸಾರ್ತಾನೆ. ನಾವು ಅಪೊಸ್ತಲಕೃತ್ಯದಲ್ಲಿ ಓದ್ತೀವಿ, ಕೊರಿಂಥ ಪಟ್ಟಣದಲ್ಲಿ ಹೆಚ್ಚು ಕಡಿಮೆ 18 ತಿಂಗಳು ಅಂದರೆ 1.5 ವರ್ಷಗಳ ಕಾಲ ಇದ್ದು ಅಲ್ಲಿ ಸೇವೆಯನ್ನು ಮಾಡಿ ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡ್ತಾನೆ, ಈ ಕೊರಿಂಥ ಸಭೆಯನ್ನು. ಹಾಗೆ ಕೊರಿಂಥ ಸಭೆಯ ಸ್ಥಾಪಕ ಫೌಂಡರ್ ಈ ಪೌಲನೇ ಆಗಿದ್ದ. ನಂತರ ಕೆಲವು ವರ್ಷಗಳ ನಂತರ ಆ ಸಭೆಯವರಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ, 1ನೇ ಪತ್ರಿಕೆ. ಆದರೆ ಆ ಪತ್ರಿಕೆಯ ಮಾತುಗಳಲ್ಲಿ ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ವಿರೋಧ ಮಾಡ್ತಾರೆ. ಆಗ ಪೌಲ ವಿರೋಧ ಮಾಡಿದವರಿಗೆ ಖಂಡಿಸುವುದಕ್ಕೂ ಅಕ್ಸೆಪ್ಟ್ ಮಾಡಿದವರಿಗೆ ಕೃತಜ್ಞತೆ ಹೇಳುವುದಕ್ಕೂ ಪೌಲ ಈ ಪತ್ರಿಕೆಯನ್ನು 2ನೇ ಪತ್ರಿಕೆಯನ್ನು ಬರೆಯುವುದಾಗಿ ನಾವು ನೋಡ್ತೇವೆ. ನಂತರ ಈಗ ಪೌಲ ಹೇಳ್ತಾ ಇದ್ದಾನೆ, ನಾವು ಅದರ 2:12ನೇ ವಾಕ್ಯದಲ್ಲಿ ಓದುವಾಗ, ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಏನಾಯಿತು, ಒಳ್ಳೆಯ ಸಂದರ್ಭ ಉಂಟಾಯಿತು. ನಾವು ಸುವಾರ್ತೆ ಸಾರುವುದಕ್ಕಾಗಿ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಸುವಾರ್ತೆ ಸಾರುವುದಕ್ಕಾಗಿ ಬಂದಂತಹ ಸಮಯದಲ್ಲಿ ಒಳ್ಳೆಯ ಸಂದರ್ಭ ನಮಗೆ ಸಿಕ್ತು. ನಾವು ಸುವಾರ್ತೆಯನ್ನು ಸಾರಿದ್ವಿ, ಅನೇಕರನ್ನು ದೇವರ ಕಡೆಗೆ ನಡೆಸ್ತೀವಿ. ಆದರೆ ಈಗ ಪೌಲ ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುವ ಬರುವ ದೇವರಿಗೆ ಸ್ತೋತ್ರ. ಹಾಗಾದರೆ ಏನು ಹೇಳ್ತಾ ಇದ್ದಾನೆ ಇವನು? ಒಂದು ಪರ್ಫ್ಯೂಮ್ ಬಗ್ಗೆ ಮಾತಾಡ್ತಾನೆ ಇವನು, ಒಂದು ಸುವಾಸನೆ ಬಗ್ಗೆ ಮಾತಾಡ್ತಾನೆ. ಯೇಸು ಸ್ವಾಮಿಯ ಜ್ಞಾನವೆಂಬ ಸುವಾಸನೆ. ಹಾಗಾದರೆ ಯೇಸು ಸ್ವಾಮಿಯ ಆ ಒಂದು ಸುವಾರ್ತೆ ಒಂದು ಪರ್ಫ್ಯೂಮ್ ಥರ ಏನಾಗಬೇಕು, ಹರಡಬೇಕದು. ಈಗ ನೀವು ಸಾಧಾರಣವಾಗಿ ಪರ್ಫ್ಯೂಮ್ಸನ್ನು ಯೂಸ್ ಮಾಡೋರು. ನೀವು ಸಾಧಾರಣ ರೆಡಿಯಾಗಿ ಎಲ್ಲ ಹೋಗಬೇಕಾದ್ರೆ, ಮದುವೆಗೋ ಫಂಕ್ಷನ್ಗೋ ಅಥವಾ ಕೆಲವರು ಹೊರಗಡೆ ಹೋಗಬೇಕಾದ್ರೆ ಪರ್ಫ್ಯೂಮನ್ನು ಹಾಕ್ಕೊಳ್ತಾರೆ. ಯಾಕೆ ಹಾಕ್ಕೊಳ್ತಾರೆ? ತಮ್ಮ ಶರೀರದಲ್ಲಿ ಉಂಟಾಗುವಂತಹ ಆ ಕೆಟ್ಟ ವಾಸನೆ ಯಾರಿಗೂ ಗೊತ್ತಾಗಬಾರ್ದು. ಬೆವರಿನ ವಾಸನೆಯಾಗಿರ್ಬೋದು, ಆ ವಾಸನೆ ಗೊತ್ತಾಗದೇ ಇರುವುದಕ್ಕಾಗಿ ಒಂದು ಒಳ್ಳೆಯ ಪರ್ಫ್ಯೂಮನ್ನು ಹಾಕ್ಕೊಂಡಿರ್ತಾರೆ. ಆಗ ನಮ್ಮ ಶರೀರದಲ್ಲಿ ಬರುವಂತಹ ಕೆಟ್ಟ ವಾಸನೆಯನ್ನು ಓವರ್ಕಮ್ ಮಾಡಿ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ಸಿಗ್ತಾ ಇರೋದು ಯಾವುದು? ಒಳ್ಳೆಯ ಪರ್ಫ್ಯೂಮ್ನ ಸ್ಮೆಲ್ ಸಿಗ್ತದೆ. ಈಗ ಪೌಲ ಹೇಳ್ತಾನೆ, ಕೊರಿಂಥದ ವಿಶ್ವಾಸಿಗಳೇ, ನಾವು ಒಂದು ಪರ್ಫ್ಯೂಮನ್ನು ಹಾಕ್ಕೋಬೇಕು. ಯಾವ ಪರ್ಫ್ಯೂಮು? ಕ್ರಿಸ್ತನ ಸುವಾರ್ತೆ ಎಂಬ ಪರ್ಫ್ಯೂಮ್ ಹಾಕ್ಕೋಬೇಕು. ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ಏನು ಮಾಡಬೇಕು? ಎಲ್ಲ ಸ್ಥಳಗಳಿಗೆ ಹೋಗಬೇಕು. ನೀನು ಹೋಗುವಂಥ ಸ್ಥಳದಲ್ಲಿ ಯಾವ ಪರ್ಫ್ಯೂಮು ಅವ್ರು ಕೇಳಬಾರ್ದು. ಕೆಲವು ಕಡೆಗಳಲ್ಲಿ ನಾವು ಪರ್ಫ್ಯೂಮ್ ಹಾಕ್ಕೊಂಡು ಹೋದಾಗ, ಕೆಲವರು ಹಾಕ್ಕೊಂಡು ಬಂದಾಗ, ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಚೆನ್ನಾಗಿದೆ, ಇದು ಯಾವುದು ಬ್ರ್ಯಾಂಡು, ಇದು ಯಾವ ಕಂಪನಿ, ಇದು ಎಲ್ಲಿ ತಗೊಂಡ್ರಿ, ಎಷ್ಟು ರೂಪಾಯಿ ಆಯಿತು, ಇದೆಲ್ಲ ಕೇಳ್ತಾರೆ. ಕಾರಣ ಏನು? ಆ ಪರ್ಫ್ಯೂಮ್ನ ಸ್ಮೆಲ್ಲು ಚೆನ್ನಾಗಿದ್ದರೆ ಕೇಳ್ತಾರೆ, ಇದು ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ, ಅದರದ್ದೊಂದು ಫೋಟೋ ಕಳಿಸ್ಕೊಡಿ, ಇಲ್ಲಾಂದರೆ ಅದರದ್ದು ಹೆಸರೇನು ಹೇಳಿ, ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡಬೇಕಾದ್ರೆ ದೇವರ
ಸುವಾರ್ತೆ ಎಂಬ ಪರ್ಫ್ಯೂಮನ್ನು ನಾವು ಹಾಕ್ಕೊಂಡಿದ್ರೆ ಅಥವಾ ಸುವಾರ್ತೆಯನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋದರೆ ಜನ ಕೇಳ್ತಾರೆ, ನೀನು ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗೋದು? ಇಷ್ಟೆಲ್ಲ ವಿರೋಧ ಮಾಡಿದ್ರು ನೀನು ಇಷ್ಟು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನು? ನೀನು ಇಷ್ಟೆಲ್ಲ ಸುವಾರ್ತೆಗೆ ತಡೆಯಾದರೂ ನೀನು ಮತ್ತೆ ಸುವಾರ್ತೆ ಸಾರ್ತಾ ಇದೆಲ್ಲ ಕಾರಣ ಏನು? ನಿನಗೆ ಎಲ್ಲರೂ ವಿರೋಧ ಮಾಡಿದ್ರು ಸಹ ನೀನು ಯಾಕೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತ ಕೇಳಿ ಜನ ನಮ್ಮ ಬಳಿಗೆ ಬರುವ ಹಾಗೆ ಅಂಥ ಒಂದು ಸುವಾಸನೆಯನ್ನು ಬೀರುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಈಗಲ ಸಮಯದಲ್ಲಿ ನನ್ನ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನೀವು ಕ್ರಿಸ್ತನ ಸುವಾರ್ತೆಯನ್ನು ಹೊಂದಿದಂತಹ ವ್ಯಕ್ತಿಗಳು, ಕ್ರಿಸ್ತನ ಸತ್ಯವನ್ನು ತಿಳಿದಂತಹ ವ್ಯಕ್ತಿಗಳು, ಕತ್ತಲೆಯಲ್ಲಿದ್ದಂತಹ ನಮಗೆ ಆ ಬೆಳಕನ್ನು ದೇವರು ಕೊಟ್ಟಿದ್ದಾರೆ. ಆ ಬೆಳಕನ್ನು ಕೊಟ್ಟಂತಹ ದೇವರ ಆ ಒಂದು ಸುವಾಸನೆಯನ್ನು, ಬೆಳಕನ್ನು ಇತರರಿಗೆ ಚೆಲ್ಲುವಂತೆ ದೇವರ ಸಹಾಯ ಮಾಡಲಿ. ಪೌಲ ಕೊರಿಂಥದವರಿಗೆ ಹೇಳ್ತಾನೆ, ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ ಅಥವಾ ಸುವಾರ್ತೆ ಎಂಬ ಸುವಾಸನೆಯನ್ನು ಎಲ್ಲ ಕಡೆಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರಬೇಕು. ಪೌಲ ಹೇಳ್ತಾನೆ, ನನ್ನಲ್ಲಿರುವಂಥ ಸುವಾಸನೆ ನಾನು ವ್ಯಾಪನಗೊಳಿಸ್ತಾ ಇದ್ದೀನಿ. ಅದೇನಾಗ್ತಾ ಇದೆ? ಅನೇಕರಿಗೆ ಆ ಸುವಾಸನೆ ಸಿಗ್ತಾ ಇದೆ, ಅನೇಕರು ಅದನ್ನು ಹೊಂದ್ಕೊಳ್ತಾ ಇದ್ದಾರೆ. ಈ ದಿವಸಗಳಲ್ಲಿ ಆ ರೀತಿಯ ಒಂದು ಪರ್ಫ್ಯೂಮ್, ಕ್ರಿಸ್ತನ ಸುವಾರ್ತೆ ಎಂಬ ಪರ್ಫ್ಯೂಮನ್ನು ಅನೇಕರಿಗೆ ಹಬ್ಬಿಸುವುದಕ್ಕೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡು ಕರ್ತನೆ. ಕೆಟ್ಟ ವಾಸನೆ ಇದ್ದಂತಹ ನಮಗೆ ಸುವಾರ್ತೆ ಎಂಬ ಸುವಾಸನೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಅದನ್ನು ಅನೇಕರಿಗೆ ಪ್ರಚುರಪಡಿಸುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.